ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಸೆಕ್ಷನ್ 12 to 14 ಚರ್ಚೆಯನ್ನು ಮಾಡಿದ್ದೀನಿ ರಿಗಾರ್ಡಿಂಗ್ ದಿ ಕ್ಯಾಲ್ಕುಲೇಷನ್ ಆರ್ ಕಂಪ್ಯೂಟೇಷನ್ ಆಫ್ ಲಿಮಿಟೇಷನ್ ಪೀರಿಯಡ್. ಆ್ಯಂಡ್ ಟುಡೇ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಸೆಕ್ಷನ್ 15. 15ನೇ ಸೆಕ್ಷನನ್ನು ಇವತ್ತು ಚರ್ಚೆಗೆ ತಗೊಳ್ತೀನಿ. ಸೊ ವೇರಿಯಸ್ ಇನ್ಸ್ಟನ್ಸಸ್ ವಿ ಹ್ಯಾವ್ ಸೀನ್ and what section 16 talks about, let us see today. So it talks about other cases, whatever the previous cases that we have discussed earlier. We have discussed exclusion of time in legal proceedings, then we have discussed the regarding the pauper declaration, then bona fide mistakes. So these things have been discussed. So now exclusion of time in other cases. There are some other cases, specifically such cases are discussed in section 15. Section 15 has got subclauses and it has got subclauses, 4 subclauses. It has got 4 subclauses. Let us see one by one. ಮತ್ತೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ ನಾನು ಈ ಪರ್ಟಿಕ್ಯುಲರ್ಲಿ ಕಮ್ಯುಟೇಷನ್ ಆಫ್ ಲಿಮಿಟೇಷನ್ ಪೀರಿಯಡನ್ನು ನಾನು ಸೆಕ್ಷನ್ಗಳನ್ನು ಆ್ಯಸ್ ಇಟ್ ಈಸ್ ತೊಗೊಂಡು ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಗಳನ್ನ ಕೇಳುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ಅಪ್ಲಿಕೇಶನ್ ಆಫ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ನಿಮಗೆ ಈ ಪಾಠವನ್ನು ಮಾಡ್ತಾ ಇರೋದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇನ್ ದ ಕೋಡ್ ಇಟ್ ಸೆಲ್ಫ್. ದಿಸ್ ಈಸ್ ವಾಟ್ ಎವರ್ ಐ ಹ್ಯಾವ್ ರಿಟನ್ ಹಿಯರ್ ಆರ್ ದಿ ಬೇರ್ ಆ್ಯಕ್ಟ್ ಕಂಟೆಂಟ್ಸ್. ಕಾನೂನು ಏನು ಹೇಳ್ತದೆ, ಲಿಮಿಟೇಷನ್ ಆ್ಯಕ್ಟ್ 1963 ಏನು ಹೇಳ್ತದೆ ಅದರ ಕಂಟೆಂಟನ್ನು ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೆಕ್ಷನ್ ವೈಸ್. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಸೆಕ್ಷನ್ 12 ಆ್ಯಂಡ್ ಗೋಯಿಂಗ್ ಅಪ್ ಟು ಸೆಕ್ಷನ್ 24. ಸೊ ದಿಸ್ ಈಸ್ ಪಾರ್ಟ್, ಐ ಥಿಂಕ್ ಪಾರ್ಟ್ 3 ಆಫ್ ದ ಟೋಟಲ್ ದಿಸ್ ಒನ್, ನಾಟ್ ಪಾರ್ಟ್ ಸೆಕ್ಷನ್ 12. Section 12 starts, yes, part 3. From section 12 to section 24 is part 3 of the Limitation Act. So now let us understand what exactly section 15 talks about. Section 15 talks about other cases. Whatever we have discussed so far from section 12 to section 14, other than that there are cases. ದಟ್ ಈಸ್ ಡಿಸ್ಕಸ್ಡ್ ಇಯರ್. ಅದಕ್ಕೆ ಸಂಬಂಧಪಟ್ಟಂತೆ 12ರಿಂದ 14ನೇ ಕಲಮವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅವುಗಳನ್ನು ಹೊರತಾಗಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪ್ರಕರಣಗಳನ್ನು, ಸಿಚುವೇಶನ್ನ ಇಲ್ಲಿ ನಾವು ನೋಡ್ತೀವಿ. ನಂಬರ್ 1, ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಆಫ್ ಎನಿ ಶೂಟ್ ಆರ್ ಅಪ್ಲಿಕೇಶನ್. ಹಿಯರ್ ದ ವರ್ಡ್ಸ್ appeal is not there here. Here what is there is only shoot and application. Only these two are there, shoot and application. For the execution of a decree, see here the question involved is execution of a decree. Again, another very important point is execution of a decree is the question involved. ಒಂದು ಡಿಕ್ರಿಯನ್ನು ಜಾರಿಗೊಳಿಸುವಂತಹ ಪ್ರಸಂಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡಿಕ್ರಿಯ ಡೇಟಿಗೆ ಹೋಗ್ತೀವಿ. ಆದರೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಒಂದು ಎಕ್ಸಿಕ್ಯೂಷನ್ಗಿಂತ ಮೊದಲು ನಾವು ಕೊಟ್ಟಂತಹ ಏನು ಡಿಕ್ರಿ ಇರ್ತದಲ್ವ ಅಥವಾ ಒಂದು ಅರ್ಜಿ ಇರ್ತದಲ್ವ, ಆ ಅರ್ಜಿಯ ಮೇಲೆ ತಡೆಯಾಜ್ಞೆ ಇರ್ತದೆ. ಇಫ್ ದೇರ್ ಇಸ್ ಎ ಸ್ಟೇ ಆರ್ಡರ್, ಇಫ್ ದೇರ್ ಇಸ್ ಎ ಇಂಜಂಕ್ಷನ್, ಅಂಥ ಸಂದರ್ಭಕ್ಕೆ ಈ 15(1) ಉತ್ತರ ಕೊಡ್ತದೆ. ಸೆಕ್ಷನ್ 15(1) ಯಾವುದಕ್ಕೆ ಉತ್ತರ ಕೊಡ್ತದೆ ಅಂದರೆ ಯಾವ ಪ್ರಸಂಗದಲ್ಲಿ ಒಂದು ಡಿಕ್ರಿ ಆಗಲಿ ಆದ ನಂತರ ಆ ಒಂದು ಆದೇಶದ ಮೇಲೆ ಅಥವಾ ಡಿಕ್ರಿಯ ಮೇಲೆ ಒಂದು ಇಂಜಂಕ್ಷನ್ ಇದ್ದರೆ ಆವಾಗ ಏನು ಮಾಡೋದು ಅಂತಕ್ಕಂಥ, ಆವಾಗ ಲಿಮಿಟೇಷನ್ ಪೀರಿಯಡಿನ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ಇದು ಹೇಳ್ತದೆ. ಫಾರ್ ದ ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ, ದ ಇನ್ಸ್ಟಿಟ್ಯೂಷನ್ ಆರ್ ಎಕ್ಸಿಕ್ಯೂಷನ್ ಆಫ್ ವಿಚ್ ಹ್ಯಾಸ್ ಬೀನ್ ಸ್ಟೇಡ್. ನೀವು ಎಕ್ಸಿಕ್ಯೂಷನ್ ಮಾಡೋದನ್ನು ಸ್ಟೇ ತಂದುಬಿಟ್ಟಿದ್ದಾರೆ. ದೇರ್ ಇಸ್ ಎ ಸ್ಟೇ ಆರ್ಡರ್ ಆನ್ ದ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ. ಆನ್ ದ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ದೇರ್ ಇಸ್ ಎ ಸ್ಟೇ ಆರ್ಡರ್.
Therefore, limitation period for the execution of a decree, whether it will collapse, that is the question. Here, what exactly it says is, institution or execution which has been stayed by injunction or order. ಆ ಸ್ಟೇ ಆರ್ಡರು ಇನ್ ದ ಫಾರ್ಮ್ ಆಫ್ ಇಂಜಂಕ್ಷನ್ ಅಥವಾ ಆರ್ಡರ್, ಆದೇಶದ ಪ್ರಕಾರ ಇರಬಹುದು. ದ ಟೈಮ್ ಆಫ್ ದ ಕಂಟಿನ್ಯೂಯನ್ಸ್ ಆಫ್ ದ ಇಂಜಂಕ್ಷನ್ ಆರ್ಡರ್. ನೋಡಿ, ದ ಟೈಮ್ ಆಫ್ ದ ಕಂಟಿನ್ಯೂಯನ್ಸ್ ಆಫ್ ದ ಇಂಜಂಕ್ಷನ್ ಆರ್ಡರ್ ಅಂದರೆ ಎಷ್ಟು ದಿನದವರೆಗೆ ಇಂಜಂಕ್ಷನ್ ಆರ್ಡರ್ ಇರ್ತದೆ. ಸೊ ದಿಸ್ ಈಸ್ ದ ಪೀರಿಯಡ್. ಇಲ್ಲಿಂದ ಇಲ್ಲಿವರೆಗೆ ನಮಗೇನಿತ್ತು, ಸ್ಟೇ ಆರ್ಡರ್ ಇತ್ತು ಅಂತ ಇಟ್ಕೊಳ್ಳಿ. ದೇರ್ ಇಸ್ ಎ ಸ್ಟೇ ಆರ್ ಇಂಜಂಕ್ಷನ್ ಇತ್ತು ಅಂತ ಇಟ್ಕೊಳ್ಳೋಣ. ಈ ರೀತಿ ಇದ್ದಂತಹ ಟೈಮಲ್ಲಿ ಇದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ದ ಕಂಟಿನ್ಯೂಯನ್ಸ್ ಆಫ್ ದ ಸ್ಟೇ, ಅದು ಎಷ್ಟು ದಿನದವರೆಗೆ ತಡೆಯಾಜ್ಞೆ ಇರ್ತದೆ ಅದು. ಆಮೇಲೆ ಯಾವತ್ತು ಸ್ಟೇ ಕೊಟ್ಟಿರ್ತಾರೆ ಆ ದಿನ, ದ ಡೇ ಆನ್ ವಿಚ್ ಇಟ್ ವಾಸ್ ಇಶ್ಯೂಡ್, ಡೇಟ್ ಆಫ್ ಇಶ್ಯೂ. ದೆನ್ ದ ಡೇ ವೆನ್ ಇಟ್ ವಾಸ್ ವಿಡ್ರಾನ್, ಯಾವತ್ತು ಅದು ವಿಡ್ರಾ ಆಯಿತು. ಇದೆಲ್ಲವನ್ನೂ ಸೇರುತ್ತೆ. ಟೋಟಲ್ ಪೀರಿಯಡ್ ಆಫ್ ಸ್ಟೇ ಆದ ದಿನ, ಸ್ಟೇ ವೆಕೇಟ್ ಆದ ದಿನ, ಮಧ್ಯದ ಅಂತರ ಎಲ್ಲವೂ ಕೂಡ ಏನಾಗುತ್ತೆ, ನಮ್ಮ ಲಿಮಿಟೇಷನ್ ಪೀರಿಯಡ್ನಿಂದ ಎಕ್ಸ್ಕ್ಲೂಡ್ ಆಗುತ್ತೆ, ಹೊರಗೆ ಉಳಿಯುತ್ತೆ. ಅಂದರೆ ಇದರದೊಂದು ಸ್ಪ್ಯಾನ್ ಎಷ್ಟು ದಿವಸ ಇರ್ತದೆ, ಅಷ್ಟು ದಿವಸವನ್ನು ನಾವು ಲಿಮಿಟೇಷನ್ ಪೀರಿಯಡ್ ಕೌಂಟ್ ಮಾಡಬೇಕಾದ್ರೆ ಅದನ್ನು ಮಾಡೋ ಹಾಗಿಲ್ಲ, ಅದನ್ನು ಬಿಟ್ಟು ಕೌಂಟ್ ಮಾಡಬೇಕು. ಸೊ ದಿಸ್ ಮಚ್ ಆಫ್ ಎಕ್ಸ್ಟ್ರಾ ಪೀರಿಯಡ್ ವಿ ವಿಲ್ ಗೆಟ್ ಫಾರ್ ದ ಪರ್ಪಸ್ ಆಫ್ ಎಕ್ಸಿಕ್ಯೂಷನ್ ಅನ್ನೋದನ್ನು ಈ ಒಂದು ಸೆಕ್ಷನ್ 15 ಕ್ಲಾಸ್ 1 ಹೇಳುತ್ತೆ. ಸೊ ಇಟ್ ಟಾಕ್ಸ್ ಅಬೌಟ್ ಎಕ್ಸಿಕ್ಯೂಷನ್ ಆಫ್ ಎ ಡಿಗ್ರಿ ವೇರ್ ದೇರ್ ಇಸ್ ಎ ಸ್ಟೇ ಆರ್ಡರ್. ಇಲ್ಲಿ ಏನಾಗುತ್ತೆ, ಡೇಟ್ ಆಫ್ ಇಶ್ಯೂ ಡೇಟ್ ಆಫ್ ವಾಟ್, ಇಂಜಂಕ್ಷನ್ ಆರ್ ಸ್ಟೇ. ವಾಟ್ ಈಸ್ ವಿಡ್ರಾಲ್ ಡೇಟ್, ವೆಕೇಶನ್ ಆಫ್ ಸ್ಟೇ, ಇವೆರಡೂ ಡೇಟು ಮತ್ತು ಮಧ್ಯದ ಪೀರಿಯಡ್ ಎಲ್ಲ ಸೇರಿ ಇದು ನಮಗೆ ಎಕ್ಸ್ಕ್ಲೂಡ್ ಆಗುತ್ತೆ ಅಂಥೇಳಿ ಸೆಕ್ಷನ್ 15(1) ಹೇಳುತ್ತೆ. ನಾವು ಲೆಟ್ ಅಸ್ ಸಿ ವಾಟ್ ಸೆಕ್ಷನ್ 15(2) says. Section 15 subclass 2. In compounding the period of limitation, for any shoot, ನೋಡಿ, here it is talking about only shoot, no application, no appeal, only for the purpose of shoot. ಈ ಶೂಟನ್ನು ಹಾಕಬೇಕಾದ್ರೆ, ದಾವೆಯನ್ನು ಹೂಡಬೇಕಾದ್ರೆ ಕೆಲವೊಂದು ವಿಷಯದಲ್ಲಿ ಸರ್ಕಾರದ ಅನುಮತಿ ಬೇಕಾಗ್ತದೆ, ಕೆಲವೊಂದು ವಿಷಯದಲ್ಲಿ ನಾವು ಸರ್ಕಾರಕ್ಕೆ ನೋಟಿಸನ್ನೇ ಕೊಡಬೇಕಾಗ್ತದೆ. ದೇರ್ ಇಸ್ ಎ ಕಾಂಟ್ರಾಕ್ಟ್ with government. Supposing if the government makes some breach of contract, then straight away we cannot go to court. There is section 80 of CPC which says that 2 months notice must be given. ಆ ನೋಟಿಸ್ ಕೊಡುವಂತಹ ಮ್ಯಾಂಡೇಟ್ ಇದ್ದರೆ, ಅಥವಾ ಒಂದು ಕೇಸನ್ನು, ಪ್ರಕರಣವನ್ನು ನಾವು ಫೈಲ್ ಮಾಡಬೇಕಾದ್ರೆ ಅದಕ್ಕೆ ಸರ್ಕಾರದ ಅನುಮತಿ ಬೇಕಾಗಿದ್ದರೆ ಆವಾಗ ನಾವು ಅದಕ್ಕೆ ಕಾಯಬೇಕಾಗ್ತದೆ. ಅಂದರೆ ಸರ್ಕಾರದ ಪರ್ಮಿಷನನ್ನು ತೆಗೊಳ್ಳುವಂತಹ ಸಂದರ್ಭ ಇದ್ದರೆ ಏನಾಗುತ್ತೆ, ಅಥವಾ ಸರ್ಕಾರಕ್ಕೆ ನಾವು ನೋಟಿಸ್ ಕೊಡಬೇಕಂತ ಸಂದರ್ಭ ಇದ್ದರೆ ಏನಾಗುತ್ತೆ, ಆವಾಗ ಲಿಮಿಟೇಷನ್ ಪೀರಿಯಡ್ ರನ್ ಆಗುತ್ತಾ ಅಥವಾ ನಮಗೆ ಬೆನಿಫಿಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಸೆಕ್ಷನ್ 15(2) ಇದೆಯಲ್ಲ, ಇದು ಬೆಳಕು ಚೆಲ್ತದೆ. Shoot notice has been given or for which the previous consent or sanction of the government or any other authority is required in accordance with the requirement of the law. ಕಾನೂನು ಪ್ರಕಾರ ಅದು ಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್, ದ ಪೀರಿಯಡ್ ಆಫ್ ಸಚ್ ನೋಟಿಸ್, ಎಷ್ಟು ದಿವಸ ಪೀರಿಯಡ್ ಕೊಡಬೇಕಾಗಿರ್ತದೆ ನೋಟಿಸು, ಆ ಪೀರಿಯಡ್ ಇದೆಯಲ್ಲ, ಲಿಮಿಟೇಷನ್ ಪೀರಿಯಡ್ಗೆ ಅದು ಹೊರಗೆ ಉಳಿಯುತ್ತೆ, ಅಷ್ಟು ಕೌಂಟ್ ಆಗಲ್ಲ. ಅಷ್ಟು 60 ಡೇಸ್ ನಾವು 60 ಡೇಸ್ ನೋಟಿಸ್ ಕೊಡಬೇಕು ಅಂತ ಇಟ್ಕೊಳ್ಳಿ. ಲಿಮಿಟೇಷನ್ ಪೀರಿಯಡ್ 90 ಡೇಸ್ ಇತ್ತು ಅಂದರೆ
ಈ 60 ಡೇಸ್ ಬಿಟ್ಟು ನಾವು 90 ಡೇಸ್ ಕೌಂಟ್ ಮಾಡಬೇಕು ಅಂತ ಅದರ ಅರ್ಥ. ಆರ್ ಆಸ್ ದ ಕೇಸ್ ಮೇ ಬಿ ಟೈಮ್ ರಿಕ್ವೈರ್ಡ್ ಫಾರ್ ಆಬ್ಟೇನಿಂಗ್ ಸಚ್ ಕನ್ಸೆಂಟ್. ಟೈಮ್ ರಿಕ್ವೈರ್ಡ್ ಫಾರ್ ಆಬ್ಟೇನಿಂಗ್ ಸಚ್ ಕನ್ಸೆಂಟ್. ಅಕಸ್ಮಾತು ನಾವೊಂದು ಸ್ಯಾಂಕ್ಷನ್, ಈಗ ಗೌರ್ಮೆಂಟ್ ನಾವು ಪರ್ಮಿಷನ್ ಕೊಡಬೇಕು. ಆ ಪರ್ಮಿಷನ್ ಕೊಡೋದಕ್ಕೆ ಸರ್ಕಾರ ಎಷ್ಟು ಟೈಮ್ ತಗೊಳ್ತದೆ ಆ ಟೈಮು. ಇದು ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಸೆಕ್ಷನ್ 15 ಸಬ್ ಕ್ಲಾಸ್ 2 ಹೇಳುತ್ತೆ. ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ದೆರ್ ಇಸ್ ಎ ಎಕ್ಸ್ಪ್ಲನೇಷನ್ ಫಾರ್ ದಿಸ್, ಎಸ್ಪೆಷಲಿ 15(2) ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ಇದು. 15(2) ಇನ್ನೂ ಹೆಚ್ಚು ಕ್ಲಾರಿಫೈ ಮಾಡುತ್ತೆ. ಏನು ಮಾಡುತ್ತೆ? ಇನ್ ಎಕ್ಸ್ಕ್ಲೂಡಿಂಗ್ ದ ಟೈಮ್ ರಿಕ್ವೈರ್ಡ್ ಫಾರ್ obtaining the consent or sanction of the government or any other authority, the date on which the application was made for obtaining the consent or the sanction, and the date of receipt of the order of the government or other authority, both shall be counted. ಬರೇ ಟೈಮ್ ಟೇಕನ್ ಅಷ್ಟೇ ಅಲ್ಲ, ನೀವು ಅಪ್ಲಿಕೇಶನ್ ಯಾವತ್ತು ಹಾಕಿರ್ತೀರಿ, ಡೇಟ್ ಆಫ್ ಅಪ್ಲಿಕೇಶನ್, ಆಮೇಲೆ ನಿಮಗದು ಯಾವತ್ತು ಸಿಗುತ್ತೆ, ಡೇಟ್ ಆನ್ ವಿಚ್ ಯು ಹ್ಯಾವ್ ರಿಸೀವ್ಡ್, ಪ್ಲಸ್ ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಟೋಟಲ್ ಟೈಮ್ ಎಷ್ಟು ಕನ್ಸ್ಯೂಮ್ ಮಾಡಿದ್ರು, ಇದು ಎಲ್ಲವೂ ಸೇರಿ ಸಿಗುತ್ತೆ. ದಟ್ ಈಸ್ ದ ಟೈಮ್ ಯು ಆರ್ ಗೆಟಿಂಗ್. ಇಫ್ ಐ ಕಾಲ್ ದಿಸ್ ಆಸ್ 1, ದಿಸ್ ಆಸ್ 2, ದಿಸ್ ಆಸ್ 3, 1 + 2 + 3 ಈಸ್ ಎಕ್ಸ್ಕ್ಲೂಡೆಡ್ ಫಾರ್ ಯುವರ್ ಲಿಮಿಟೇಷನ್ ಪೀರಿಯಡ್. ಇಷ್ಟು ಸಮಯ, ಎಕ್ಸ್ಟ್ರಾ ಸಮಯ ನಿಮಗೆ ಸಿಗುತ್ತೆ ಅನ್ನೋದು ಈ ಎಕ್ಸ್ಪ್ಲನೇಷನಿಂದ ಗೊತ್ತಾಗುತ್ತೆ. ದಿಸ್ ಇಸ್ ವಾಟ್ ಈಸ್ ವೆರಿ ಕ್ಲಿಯರ್ ಫ್ರಮ್. ಇಲ್ಲಿ ಡೇಟ್ ಬಗ್ಗೆ ಮಾತಾಡಲಿಲ್ಲ 15(2) ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ಹಿ ಹ್ಯಾಸ್ ಕ್ಲಾರಿಫೈಡ್ ದಿಸ್ ಪಾಯಿಂಟ್. ನೌ 15 ಸೆಕ್ಷನ್ 3. 15(3) ಸೆಕ್ಷನ್ 15(3) ಏನು ಹೇಳುತ್ತೆ ನೋಡೋಣ. ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎನಿ ಶೂಟ್ ಆರ್ ಅಪ್ಲಿಕೇಶನ್. ಅಗೇನ್ ನೋಡಿ, 15(2) ಬರೀ ಶೂಟ್ ಇತ್ತು, ಇಲ್ಲೇನಾಯಿತು, ಶೂಟ್ ಮತ್ತು ಅಪ್ಲಿಕೇಶನ್ ಬಂತು. ಫಾರ್ ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ, ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಡಿಕ್ರಿನ ಎಕ್ಸಿಕ್ಯೂಷನ್ ಮಾಡುವಂತಹ ಒಂದು ಪರಿಸ್ಥಿತಿ ಯಾವಾಗ ಬರ್ತದೆ, ಅದನ್ನು ರಿಸೀವರ್ ಮಾಡ್ತಾನೆ, ಇಲ್ಲ ಅಂದರೆ ಲಿಕ್ವಿಡೇಟರ್ ಮಾಡ್ತಾನೆ. ಹೂ ಈಸ್ ರಿಸೀವರ್? ಯಾವುದೇ ಒಬ್ಬ ವ್ಯಕ್ತಿ ಪಾಪರ್ ಚೀಟಿಗೆ ಅಪ್ಲೈ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಇಫ್ ಈಸ್ ದಿವಾಳಿ ಡಿಕ್ಲೇರ್ ಮಾಡ್ಬೇಕು ಅವನಿಗೆ, ಆವಾಗ ಅವನ ಆಸ್ತಿ ಪಾಸ್ತಿಗಳ ಎಲ್ಲ ವ್ಯವಸ್ಥೆ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡ್ತಾರೆ. ಅವನಿಗೆ ನಾವೇನು ಹೇಳ್ತೀವಿ ಅಂತಂದರೆ ರಿಸೀವರ್ ಅಂತೀವಿ. ಫಾರ್ ಇನ್ಸಾಲ್ವೆಂಟ್ ವಿ ಆರ್ ಅಪಾಯಿಂಟಿಂಗ್ ದಿಸ್ ಪರ್ಸನ್, ಅವನ ವ್ಯವಹಾರ ನೋಡಲಿಕ್ಕೆ. ಒಂದು ಕಂಪ್ನಿ ಏನಾದರೂ ಪೂರ್ತಿ ನಷ್ಟ ಆಗೋಯ್ತು, ಕಂಪ್ನಿ ಕ್ಲೋಸ್ ಮಾಡಬೇಕು ಅಂತಂದರೆ ಅದಕ್ಕೊಬ್ಬನ್ನ ಅಪಾಯಿಂಟ್ ಮಾಡ್ತೀವಿ ನಾವು. ಅವನಿಗೇನಂತೀವಿ? ಲಿಕ್ವಿಡೇಟರ್ ಅಂತೀವಿ. ಇವ್ರನ್ನ ಅಪಾಯಿಂಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ದ ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ ಬೈ ಎ ರಿಸೀವರ್ ಆರ್ ಇಂಟರಿಮ್ ರಿಸೀವರ್, ಯಾರು ಇರ್ಬೋದು, ಅಪಾಯಿಂಟೆಡ್ ಇನ್ ದ ಪ್ರೊಸೀಡಿಂಗ್ ಫಾರ್ ದ ಅಡ್ಜುಡಿಕೇಶನ್ ಆಫ್ ಎ ಪರ್ಸನ್ ಆಸ್ ಎನ್ ಇನ್ಸಾಲ್ವೆಂಟ್, ಆರ್ ಬೈ ಎನಿ ಲಿಕ್ವಿಡೇಟರ್ ಆರ್ ಪ್ರೊವಿಷನಲ್ ಲಿಕ್ವಿಡೇಟರ್ appointed in the proceedings for winding up of a company, the period beginning with the date of institution of such proceeding and ending with the expiry of 3 months from the date of appointment of such receiver or liquidator as the case may be excluded. ಅದು ರಿಸೀವರ್ನ ವಿಷಯ ಇರಲಿ ಅಥವಾ ಲಿಕ್ವಿಡೇಟರ್ನ ವಿಷಯ ಇರಲಿ, ಇಲ್ಲಿ ನಾವು ಪೀರಿಯಡನ್ನು ಹೆಂಗೆ ಕೌಂಟ್ ಮಾಡ್ತೀವಿ ಅಂತಂದರೆ, ಇವ್ರನ್ನ ಅಪಾಯಿಂಟ್ ಮಾಡಲಿಕ್ಕೆ ಒಂದು ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ವಿಲ್ ಸ್ಟಾರ್ಟ್ ಎ ಪ್ರೊಸೀಡಿಂಗ್ ಫಾರ್ ಅಪಾಯಿಂಟಿಂಗ್ ದೀಸ್ ಪೀಪಲ್. ಆ ಪ್ರೊಸೀಡಿಂಗ್ ಶುರುವಾದ ದಿನದಿಂದ ಲಿಕ್ವಿಡೇಟರ್ ಅಪಾಯಿಂಟ್ ಆದ ದಿನದ ತನಕ ಅಲ್ಲದೆ, ಅವನು ಅಪಾಯಿಂಟ್ ಆಗಿ 3 ತಿಂಗಳಾಗುವ ತನಕ, ಅವನು ಇವತ್ತು ಅಪಾಯಿಂಟ್ಮೆಂಟ್ ಆದರೆ ಇನ್ನು 3 ತಿಂಗಳ ನಂತರ, ಅಲ್ಲಿಯವರೆಗೆ ಲಿಮಿಟೇಷನ್ ಪೀರಿಯಡ್ ಕೌಂಟ್ ಆಗ್ತದೆ. ಯಾರಿಗೆ? ರಿಸೀವರ್ಗೆ ಅಥವಾ ಲಿಕ್ವಿಡೇಟರ್ಗೆ. ಅವ ಏನು ಮಾಡಬೇಕು? ಅವನು ಶೂಟ್ ಫೈಲ್ ಮಾಡಬೇಕು. ಹಿ ಹ್ಯಾಸ್ ಟು ಫೈಲ್ ಎ ಶೂಟ್, ರೈಟ್? ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎನಿ ಶೂಟ್ ಆರ್ ಅಪ್ಲಿಕೇಶನ್ ಫಾರ್ ದ ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ, ಯಾರು ಮಾಡ್ಬೇಕು ಅದನ್ನು? ಬೈ ಐದರ್ ರಿಸೀವರ್
ಆರ್ ಲಿಕ್ವಿಡೇಟರ್. ಇವ್ರು ಮಾಡಬೇಕಾದ್ರೆ ಅವ್ರಿಗೆ ಟೈಮ್ ಹೆಂಗೆ ಸಿಗುತ್ತಂತಂದ್ರೆ ಟೋಟಲ್ ಪ್ರೊಸೀಡಿಂಗ್ ಕಂಪ್ಲೀಟ್ ಆಗ್ಬೇಕು. ಕೋರ್ಟಿಂದು ಪ್ರೊಸೀಡಿಂಗ್ ಕಂಪ್ಲೀಟ್ ಆದಮೇಲೆ ಅವ್ರು ಅಪಾಯಿಂಟ್ ಆದ ಡೇಟ್ನಿಂದ 3 ತಿಂಗಳ ಟೈಮ್, ಅಂದರೆ ಅವನು ಎಲ್ಲ ಸ್ಟಡಿ ಮಾಡಬೇಕು. ಅವನಿಗೆ ಟೈಮ್ ಕೊಡೋದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ಟ್ರಾ 3 ಮಂತ್ ಕೊಟ್ಟಿದ್ದಾರೆ. ದೇರ್ಫೋರ್ ಫ್ರಮ್ ದ ಡೇಟ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಪ್ರೊಸೀಡಿಂಗ್ ಟಿಲ್ ಎಕ್ಸ್ಪೈರಿ ಆಫ್ 3 months ಫ್ರಮ್ ದ ಡೇಟ್ ಅಪಾಯಿಂಟೆಡ್, ಅಷ್ಟು ಟೈಮ್ ಏನಾಗುತ್ತೆ ಇಲ್ಲಿ ನಿಮಗೆ ಎಕ್ಸ್ಕ್ಲೂಡ್ ಆಗುತ್ತೆ. ಲಿಮಿಟೇಷನ್ ಪೀರಿಯಡಲ್ಲಿ ಇದು ಎಕ್ಸ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಎಸ್, ದಿವಾಳಿತನದ ವಿಚಾರಣೆಯಲ್ಲಿ ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀವಿ. ಇಲ್ಲಿ ನಾನು ನಿಮಗೆ ಕ್ಯಾಲ್ಕುಲೇಷನ್ ಹಾಕಿದ್ದೀನಿ. ಸಿ, ಡೇಟ್ ಆಫ್ ಪ್ರೊಸೀಡಿಂಗ್ ಟು ಅಪಾಯಿಂಟ್ ಐದರ್ ಎ ಲಿಕ್ವಿಡೇಟರ್ ಆರ್ ಎ ರಿಸೀವರ್, ಅದನ್ನು 1/1/2025 ಮಾಡಿದ್ದಾರೆ ಅಂದ್ಕೊಳ್ಳೋಣ. ಈ ವ್ಯಕ್ತಿಯನ್ನು ಅಪಾಯಿಂಟ್ ಯಾವತ್ತು ಮಾಡಿದ್ದಾರೆ, 31/3/2025 ಮಾಡಿದ್ದಾರೆ. ಆಮೇಲೆ ಎಕ್ಸ್ಕ್ಲೂಷನ್ ಡೇಟ್ ಯಾವತ್ತು ಎಂಡ್ ಆಗುತ್ತೆ, ಇದಾದ ನಂತರ 3 ತಿಂಗಳು, ಪ್ಲಸ್ 3 months ಸಿಗುತ್ತೆ. ದಿಸ್ ಈಸ್ ದಿ ಕಾನ್ಸೆಪ್ಟ್. ಅಂದರೆ ಈ ಡೇಟ್ನಿಂದ ಹಿಡ್ಕೊಂಡು ಈ ಡೇಟಿನವರೆಗೆ ಇದು ಟೋಟಲ್ ಪೀರಿಯಡ್ ಇಷ್ಟಾದರೆ ಇಲ್ಲೇನಾಗುತ್ತೆ ಅಂತಂದರೆ ಪೀರಿಯಡ್ ನಿಮಗೆ ಸಿಗೋದು 1/1/25 to 36/2025 ತನಕ ನಿಮಗೇನಾಗುತ್ತೆ, ಎಕ್ಸ್ಕ್ಲೂಷನ್ ಸಿಗುತ್ತೆ. ಪ್ಲಸ್ 30 days ಅಪಾಯಿಂಟ್ ಆದಮೇಲೆ ಮತ್ತೆ 3 ತಿಂಗಳು, 3 months, 90 days ನಿಮಗೆ ಇಲ್ಲಿ ಟೈಮ್ ಸಿಗುತ್ತೆ. ದಿಸ್ ಈಸ್ ದಿ ಪ್ರಾವಿಷನ್. ಯಾಕೆ 3 ತಿಂಗಳು ಅಪಾಯಿಂಟರ್ಗೆ, ರಿಸೀವರ್ಗೆ ಅಥವಾ ಲಿಕ್ವಿಡೇಟರ್ಗೆ ಕೊಡ್ತಾರೆ ಅಂತಂದರೆ ಅವರು ಕಂಪ್ಲೀಟ್ ಅದರ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು. ಅದಕ್ಕೋಸ್ಕರ 3 months ಎಕ್ಸ್ಟ್ರಾ ಕೊಟ್ಟಿರೋದನ್ನು ನೀವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬಿ ರಿಮೆಂಬರ್ಡ್. ದೆನ್ ಸೆಕ್ಷನ್ 15(4). ಸೆಕ್ಷನ್ 15(4) ಏನು ಹೇಳುತ್ತೆ ನೋಡಿ. ಸೆಕ್ಷನ್ 15(4). In computing the period of limitation for a suit for possession by a purchaser, ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಸ್ತಿಯನ್ನು ತನ್ನ ಸ್ವಾಧೀನಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಎಂಥ ಆಸ್ತಿ, ಸೇಲ್ ಇನ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ. ನೋಡಿ, ಒಂದು ಡಿಕ್ರಿಯನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕರಣದಲ್ಲಿ ಏನಾದರೂ ಆಸ್ತಿಯನ್ನು ಸೇಲ್ ಮಾಡುವಂತಹ ಪ್ರಕ್ರಿಯೆ ಇದ್ದರೆ ಅಂತಹ ಆಸ್ತಿಯನ್ನು ಪರ್ಚೇಸ್ ಮಾಡಿದಂತಹ ವ್ಯಕ್ತಿ ಅವನಿಗೆ ಟೈಮ್ ಸಿಗ್ತಕ್ಕಂಥದ್ದು. ದ ಟೈಮ್ ಡ್ಯೂರಿಂಗ್ ವಿಚ್ ಪ್ರೊಸೀಡಿಂಗ್ ಟು ಸೆಟ್ ಅಸೈಡ್ ದ ಸೇಲ್ ಹ್ಯಾಸ್ ಬೀನ್ ಪ್ರಾಸಿಕ್ಯೂಟೆಡ್ ಶಾಲ್ ಬಿ ಎಕ್ಸ್ಕ್ಯೂಸ್. ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಿದೆ ಅಂತಂದರೆ, ಈ ಒಂದು ಪ್ರಕ್ರಿಯೆ ಆಗುವಂಥ ಸಂದರ್ಭದಲ್ಲಿ ಮತ್ತಾರೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟವನು ಈ ಸೇಲ್ ಕ್ಯಾನ್ಸಲ್ ಮಾಡಿ ಅಂತ ಒಂದು ಅರ್ಜಿ ಹಾಕಿದ ಅಂತ ಇಟ್ಕೊಳ್ಳಿ. ದಟ್ ಈಸ್ ದ ಪ್ರೊಸೀಡಿಂಗ್ ಟು ಸೆಟ್ ಅಸೈಡ್ ದ ಸೇಲ್. ಈ ಕೊಟ್ಟಂತಹ ಏನು ವ್ಯಾಪಾರ ಆಗಿದೆಯಲ್ಲ ಡಿಕ್ರಿನಲ್ಲಿ, ಇದು ಕ್ಯಾನ್ಸಲ್ ಮಾಡಿ ನೀವು ಅಂತ ಇನ್ನೊಂದು ಪ್ರೊಸೀಡಿಂಗ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಆ ಪ್ರೊಸೀಡಿಂಗಿನ ಎಲ್ಲ ಟೈಮನ್ನು ನಾವೇನು ಮಾಡ್ತೀವಿ, ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೇಲ್ ಹ್ಯಾಸ್ ಬೀನ್ ಪ್ರಾಸಿಕ್ಯೂಟೆಡ್ ಶಾಲ್ ಬಿ ಎಕ್ಸಿಕ್ಯೂಟೆಡ್. ಇನ್ ಬಿಟ್ವೀನ್ ಇವನೇನು ಒಂದು ಡಿಕ್ರಿ ಆಗಿರುತ್ತೆ, ಡಿಕ್ರಿನಲ್ಲಿ ಪ್ರಾಪರ್ಟಿ ಸೇಲ್ ಆಗುತ್ತೆ, ಅವನು ಡಿಸ್ಪೋಸ್ ಮಾಡಿ ಜನರಿಗೆ ದುಡ್ಡು ಹಂಚಬೇಕು. ಅಂತಹ ಸಂದರ್ಭದಲ್ಲಿ ಆ ಒಂದು ಪ್ರಾಪರ್ಟಿ ಮೇಲೆ ಇನ್ನೊಂದು ಕೇಸ್ ಬರ್ಬೋದು. ಏನು, ಟು ಸೆಟ್ ಅಸೈಡ್ ದಿಸ್ ಆರ್ಡರ್, ಪರ್ಚೇಸ್ ಆರ್ಡರ್. ಅದು ಪ್ರೊಸೆಸ್ ಏನಾದ್ರು ಸ್ಟಾರ್ಟ್ ಆದರೆ ಅದು ಕಂಪ್ಲೀಟ್ ಮುಗಿಯೋ ತನಕದ ಒಟ್ಟು ಪೀರಿಯಡ್ ಇದೆಯಲ್ಲ ಅದನ್ನು ಲಿಮಿಟೇಷನ್ ಪೀರಿಯಡ್ಗೆ ಕೌಂಟ್ ಮಾಡೋಂಗಿಲ್ಲ. ಏನಕ್ಕೆ, ಪೊಸೆಷನ್ ತಗೊಳ್ಳುವಂಥ ಅವ್ರದ್ದು ಏನು ಟೈಮ್ ಇರ್ತದಲ್ಲ ಅದಕ್ಕೆ. ದಟ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ಆ್ಯಂಡ್ ದೆನ್ ಸೆಕ್ಷನ್ 15(5). Section 15, subclass 5. In computing the period of limitation for any suit, the time during which dependent has been absent from India and from the territories outside India under the administration of the central government be excluded. ಇಲ್ಲಿ ನಾನೊಂದು ಕೇಸ್ ಹಾಕಬೇಕಾಗಿರುತ್ತೆ. ಐ ಆಮ್ ಫೈಲಿಂಗ್ ಎ ಕೇಸ್. ಬಟ್ for me, I am to file a case, dependent himself is not there. Because I cannot serve the plaintiff itself. The court cannot serve the summon itself. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಹೊರಗಡೆ ಇದ್ದಂತಹ ಪೀರಿಯಡ್ ಇದೆಯಲ್ಲ, ಆ ಎಲ್ಲ ಪೀರಿಯಡನ್ನು
ನನ್ನ ಲಿಮಿಟೇಷನ್ ಪೀರಿಯಡ್ನಿಂದ ಹೊರಗುಳಿಯುತ್ತೆ. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎನಿ ಶೂಟ್. ದ ಟೈಮ್ ಡ್ಯೂರಿಂಗ್ ವಿಚ್, ಯಾರ ಮೇಲೆ ನಾವು ಕೇಸ್ ಹಾಕ್ಬೇಕಂತಿದೀವೋ ಅವನೇ ಭಾರತದಲ್ಲಿಲ್ಲ ಅಂದರೆ, ಅವನು ಭಾರತದಲ್ಲಿ ಇಲ್ಲದಷ್ಟು ದಿವಸ ನನಗೆ ಲಿಮಿಟೇಷನ್ ಇದೆಯಲ್ಲ ಮುಂದುವರಿತಾ ಇರ್ತದೆ. ಆ ಟೈಮು ನನಗೆ ಲೆಕ್ಕಾಚಾರಕ್ಕೆ ಪ್ರಾರಂಭ ಆಗೋದಿಲ್ಲ. ನನಗೆ ಕಾಸ್ ಆಫ್ ಆ್ಯಕ್ಷನ್ ಸ್ಟಾರ್ಟ್ ಆಗಿದೆ, ಆದರೆ ಡಿಪೆಂಡೆಂಟೇ ಇಲ್ಲ, ಡಿಪೆಂಡೆಂಟು ಹೊರದೇಶದಲ್ಲಿದ್ದಾನೆ. ಆವಾಗ ನನ್ನ ಪ್ರೋಸೆಸ್ ಸ್ಟಾರ್ಟ್ ಆಗೋದಿಲ್ಲ. ಆದ್ದರಿಂದ ಅವನು ಎಷ್ಟು ದಿವಸ ಹೊರಗಿರ್ತಾನೋ ಅಷ್ಟು ದಿವಸ ತನಕ ನನ್ನ ಲಿಮಿಟೇಷನ್ ಪೀರಿಯಡು ಎಕ್ಸ್ಕ್ಲೂಡ್ ಆಗುತ್ತೆ, ನನ್ನ ಲಿಮಿಟೇಷನ್ ಪೀರಿಯಡು ಕೌಂಟ್ ಆಗಲ್ಲ ಅನ್ನೋದನ್ನು 15(5) ಹೇಳ್ತದೆ. ದಟ್ ಇಟ್ಸ್ ಸೆಲ್ಫ್. ಓಕೆ, ಸೊ this is all about section 15, and now let us see what is 16. What is 16? We'll see section 16 now. Yes, now I am discussing section 16. Section 16 talks about death. ಸಾವಿನ ಬಗ್ಗೆ ಯೋಚನೆ ಮಾಡ್ತದೆ. This talks about death on or before the accrual of right. When the right becomes ready, accrual of right, ಹಕ್ಕು ಸಾಧ್ಯತೆ ಆಗುವಂತಹ ಸಂದರ್ಭದಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು. ಸೆಕ್ಷನ್ 1 ಇದೆಯಲ್ಲ, 16 ಸೆಕ್ಷನ್ 1 subsection 1 talks about plaintiff. 16 subsection 2 talks about defendant. Both are very simple, but ನೀವು ಸುಮ್ಮನೆ ಸೂಪರ್ಫ್ಲೂಷಿಯಸ್ ಆಗಿ ಓದಿದರೆ 16(1) 16(2) ಒಂದೇ ಥರ ಕಾಣ್ತವೆ. 16(1) ನೀವೇನು ಮಾಡಬೇಕು ಅಂತಂದರೆ, ಪರ್ಸನ್ ಹ್ಯಾವಿಂಗ್ ರೈಟ್ ಟು ಇನ್ಸ್ಟಿಟ್ಯೂಟ್ ಎ ಶೂಟ್, ದೇರ್ ಫೋರ್ ಹಿ ಈಸ್ ಎ ಪ್ಲೇಂಟಿಫ್ ಹಿಯರ್, ಹಿ ಈಸ್ ಎ ಪ್ಲೇಂಟಿಫ್ or prospective plaintiff, where a person who would, if he were living, ಒಬ್ಬ ವ್ಯಕ್ತಿ ಅವನು ಜೀವಂತ ಇದ್ರೆ ಅವನಿಗೊಂದು ಹಕ್ಕು ಬರ್ತಿತ್ತು, ಏನು, ದಾವೆ ಹೂಡಲಿಕ್ಕೆ. ಹ್ಯಾವ್ ಎ ರೈಟ್ ಟು ಇನ್ಸ್ಟಿಟ್ಯೂಟ್ ಎ ಶೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್. ಎರಡು, ಅರ್ಜಿ ಹಾಕ್ಲಿಕ್ಕೂ ಇರ್ಬೋದು ಅಥವಾ ಶೂಟ್ ಫೈಲ್ ಮಾಡಲಿಕ್ಕೂ ಇರ್ಬೋದು. ಅವನಿಗೆ ಹಕ್ಕು ಇರ್ತಿತ್ತು ಅವನು ಬದುಕಿದ್ರೆ. ಡೈಸ್ ಬಿಫೋರ್, ಅವ ಏನು ಮಾಡ್ತಾನೆ, ಆ ಹಕ್ಕು ಬರುವುದಕ್ಕಿಂತ ಮೊದಲೇ ಸತ್ತು ಹೋಗ್ಬಿಡ್ತಾನೆ, ನಿಧನ ಹೊಂತಾನೆ. ಹಕ್ಕು ಬರೋದಕ್ಕಿಂತ ಮೊದಲೇ ನಿಧನ ಹೊಂತಾನೆ. ಇದು ಒಂದು ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ, ಅವ ಸತ್ತ ಮೇಲೆ ಹಕ್ಕು ಬರ್ತದೆ. ನೋಡಿ, ಆರ್ ವೇರ್ ಎ ರೈಟ್ ಟು ಇನ್ಸ್ಟಿಟ್ಯೂಟ್ ಎ ಶೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಅಕ್ರೂಸ್ only after the death of a person. Only after the death of a person. ಒಂದು, ಅವನು ಸಾಯೋದಕ್ಕಿಂತ ಮೊದಲು ಬರ್ತದೆ ಹಕ್ಕು, ಸಾಯೋಕ್ಕಿಂತ ಮೊದಲು ಹಕ್ಕು ಬರ್ತದೆ. ಬಿಫೋರ್ when he is living, if he were living. ಆದರೆ ಆ ಹಕ್ಕು ಬರುವ ದಿನ ಇನ್ನೂ 6 ತಿಂಗಳು ಮುಂದಿದೆ, ಇವತ್ತೇ ಸತ್ತು ಹೋಗ್ಬಿಡ್ತಾನೆ. ಆದರೆ ಇನ್ನೊಂದು ಸಿಚುವೇಶನ್ ಹೆಂಗೆ, ಅವನಿಗೆ ಹಕ್ಕು ಬರಬೇಕಂದ್ರೆ ಅವನು ಸಾಯಬೇಕು, ಸತ್ತ ಮೇಲೆ ಆ ಹಕ್ಕು ಬರ್ತದೆ, ಅಂದರೆ ಇಟ್ ವಿಲ್ ಕಮ್ ಟು ಹಿಸ್ ಲೀಗಲ್ ಹೇರ್. ಇಂತಹ ಸಂದರ್ಭದಲ್ಲಿ ಲಿಮಿಟೇಷನ್ನನ್ನು ನೀವು ಕೌಂಟ್ ಮಾಡಬೇಕು ಅಂತಂದರೆ ನಿಮ್ಮ ಲೀಗಲ್ ಹೇರ್ ಕ್ಯಾಪಬಲ್ ಇರಬೇಕು. ಇಲ್ಲ ಅಂದ್ರೆ ಆಗೋದಿಲ್ಲ. ಇಫ್ ದ ಲೀಗಲ್ ಹೇರ್ ಈಸ್ ಮೈನರ್, ದೆನ್ ಟಿಲ್ ಹಿ ಬಿಕಮ್ಸ್ ಮೇಜರ್ ಇಟ್ ಹ್ಯಾಸ್ ಟು ಕಂಟಿನ್ಯೂ. ಲಿಮಿಟೇಷನ್ ಪೀರಿಯಡ್ ಕೌಂಟ್ ಆಗೋದಿಲ್ಲ. ನೋಡಿ, the period of limitation shall be computed from the time when there is a legal representative of the deceased. ಸತ್ತು ಹೋದಂತಹ ವ್ಯಕ್ತಿಯ ಇರಬೇಕು of instituting such suit, making such application. The period of limitation shall be computed from the time when there is a legal representative of the deceased person capable of instituting suit. ಅವನು ಹೆಂಗಿರ್ಬೇಕು? he must be, legal representative must be capable. ಉದಾಹರಣೆಗೆ, let us take a situation.
here there is A. A gets his right on 1/1/10 20 25. So this is the date on which he will get cause of action. ಯಾವುದೋ ಒಂದು ಪ್ರಕರಣದಲ್ಲಿ. Now get A dies on. A dies on 1/4/2025. 1/4/2025. Therefore, LR gets his right on 1/10/25. Normally. LR is minor. LR is of 8 years. 8 years on 1/10/25. This case is okay. The limitation starts on 1/10/25. But in this case, his limitation starts after 10 years. Starts on 1/10/2035. ಯಾಕೆ ಹೇಳಿ? He has to get 18 years of age. Here he is only 8 years. This is the first idea. ಅಂದರೆ ಇದರ ಫಸ್ಟ್ ಪಾರ್ಟ್, ಈ ಸೆಕ್ಷನ್ನಿನ ಫಸ್ಟ್ ಪಾರ್ಟ್. ಅವನು ಸಾಯೋಕ್ಕಿಂತ ಅಂದರೆ ಹಕ್ಕು ಬರೋಕ್ಕಿಂತ ಮೊದಲು ಅವನು ಸತ್ತು ಹೋಗ್ತಾನೆ. ದಿಸ್ ಈಸ್ ಒನ್ ಕೇಸ್. ವಾಟ್ ಈಸ್ ದ ಅದರ್ ಕೇಸ್? Other case is, this is one case. The other case is like this. The other case is, 1 minute. Yes. Now, let me write the second case. B's death creates a right. ಅವನ ಸತ್ತ ಮೇಲೆ ರೈಟ್ ಬರುತ್ತೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಆ ವ್ಯಕ್ತಿ ಸತ್ತ ಮೇಲೆ ಅವನ ಪ್ರಾಪರ್ಟಿ ಅವನ ಲೀಗಲ್ ಹೇರಿಗೆ ಬರ್ತದೆ. B's death creates a right to his legal heir, to his LR. So B dies on 1/10/2025. On 1/10/25, LR gets his right, and cause of action is started, or limitation is started. So limitation starts from 2/10/2025 itself. Immediately start ಆಗ್ಬಿಡುತ್ತದೆ itself to file a case. But on 1/10/2025, the LR is insane. ಅವನು ಬುದ್ಧಿಮಾಂದ್ಯನಾಗಿದ್ದಾನೆ. ಅವನೇನಾಗಿದ್ದಾನೆ? ಬುದ್ಧಿಮಾಂದ್ಯನಾಗಿದ್ದಾನೆ, ಅಥವಾ ಮೈನರ್ ಇದ್ದಾನೆ, ಏನಾರು ಇರ್ಬೋದು. ಇನ್ಕ್ಯಾಪಬಲ್. He is incapable. Then right accrues. Limitation period starts only
when he becomes major. He becomes major. Or he becomes sane. He becomes sane. ಅವನು ಬುದ್ಧಿವಂತನಾದರೆ ಅಥವಾ ದೊಡ್ಡವನಾದರೆ ಅವತ್ತು ಅವನ ಹಕ್ಕು ಬರ್ತದೆ ಅನ್ನೋದು ಸೆಕೆಂಡ್ ಪಾರ್ಟ್ ಹೇಳುತ್ತೆ. ದಿ ಸೆಕೆಂಡ್ ಪಾರ್ಟ್ ಸೇಸ್ ದಿಸ್. ಸೆಕೆಂಡ್ ಪಾರ್ಟ್, ಫಸ್ಟ್ ಪಾರ್ಟ್ ಈಸ್ ದಿಸ್. ದಿಸ್ ಈಸ್ ಅಬೌಟ್ 16.1. Now let me see what 16.2 says. What 16.2 section 16.2ನ ವಿಚಾರ ಏನಿದೆ ನೋಡೋದಾದ್ರೆ 16.1ನಲ್ಲಿ ಈ ಶಬ್ದವನ್ನು ನೀವು ಗಮನಿಸಬೇಕು. ಯು ಹ್ಯಾವ್ ಟು ವೇರ್ ಎ ಪರ್ಸನ್ ಹೂ ವುಡ್ ಇಫ್ ಹಿ ವೇರ್ ಲಿವಿಂಗ್ ಹ್ಯಾವಿಂಗ್ ಎ ರೈಟ್ ಟು ಇನ್ಸ್ಟಿಟ್ಯೂಟ್ ಎ ಶೂಟ್. ಇವನು ಪ್ಲೇಂಟಿಫ್ ಇಲ್ಲಿ ಇನ್ಸ್ಟಿಟ್ಯೂಟ್ ಎ ಶೂಟ್. ವೇರ್ ಆಸ್ ಇನ್ 16.2 he is a dependent. 16.2 where a person against whom if he were living, ಅವನು ಜೀವಂತ ಇದ್ರೆ a right to institute a suit or make an application would have accrued. ಅವನು ಬದುಕಿದ್ರೆ, ಡಿಪೆಂಡೆಂಟ್ ಬದುಕಿದ್ರೆ ಅವನ ಮೇಲೆ ಒಂದು ಪರ್ಟಿಕ್ಯುಲರ್ ಡೇ ನಾವು ಕೇಸ್ ದಾವೆ ಹೂಡ್ಬೋದಿತ್ತು. ಆದರೆ ಅವನು ದಾವೆ ಹೂಡೋಕಿನ ಮೊದಲೇ ಸತ್ತು ಹೋಗ್ಬಿಡ್ತಾನೆ. ಓಕೆ, ಡೈಸ್ ಬಿಫೋರ್ ದ ರೈಟ್ ಅಕ್ಯೂಸ್. ಅವನಿಗೆ ಅವನ ಮೇಲೆ ನಾವು ದಾವೆ ಹೂಡಬೇಕಾಗಿರುತ್ತೆ. ಅದಕ್ಕೊಂದು ಪರ್ಟಿಕ್ಯುಲರ್ ಡೇಟ್ ಇರುತ್ತೆ. ಆ ಡೇಟಿನ ನಂತರ ನಾವು ದಾವೆ ಹೂಡಬಹುದು. ಆದರೆ ಅವನು ದಾವೆ ಹೂಡುವಿಕೆನ ಮೊದಲೇ ನಿಧನ ಹೊಂತಾನೆ. ಇದು ಒಂದು. ಅಥವಾ ಇನ್ನೂ ಒಂದು ಪರಿಸ್ಥಿತಿ ಹೆಂಗಿರ್ಬೋದು ಅಂತಂದ್ರೆ ಸೇಮ್ ಅದರ ಥರನ, ಆರ್ ವೇರ್ ಎ ರೈಟ್ ಟು ಇನ್ಸ್ಟಿಟ್ಯೂಟ್ ಎ ಶೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಅಗೇನ್ಸ್ಟ್ ಎನಿ ಪರ್ಸನ್ ಅಕ್ರೂಸ್ ಆನ್ ದ ಡೆತ್ ಆಫ್ ಸಚ್ ಪರ್ಸನ್. ಅವನು ಸತ್ತ ಮೇಲೇ ನಮ್ಗೆ ದಾವೆ ಹೂಡಕ್ಕೆ ಚಾನ್ಸ್ ಇರುತ್ತೆ, ಇಲ್ಲ ಅಂದ್ರೆ ಇರೋದಿಲ್ಲ. ಎರಡೂ ಪ್ರಸಂಗದಲ್ಲಿಯೂ ನಾ ಮೇಲಿನ ಎಕ್ಸಾಂಪಲ್ ಹೇಳ್ದಂಗೆ ಈ ಡಿಪೆಂಡೆಂಟ್ನ ಲೀಗಲ್ ಹೇಳಿರ್ತಾರಲ್ಲ, ಲೀಗಲ್ ರಿಪ್ರೆಸೆಂಟೇಟಿವ್ ಎಲ್ಲಾರು ಏನಾಗಿರ್ಬೇಕು? ಕ್ಯಾಪೇಬಲ್ ಇರಬೇಕು. ಅವರು ಲುನಾಟಿಕ್ ಇರಬಾರ್ದು, ಅವರು ಇನ್ಸೇನ್ ಇರಬಾರ್ದು, ಅವರು ಮೈನರ್ ಇರಬಾರ್ದು. ಇವೆಲ್ಲ ಇಲ್ಲದೇನೆ ಅವನು ಕ್ಯಾಪೇಬಲ್ ಇದ್ರೆ ಮಾತ್ರ ನಾವು ಎಲ್ಲರ ಮೇಲೆ ಕೇಸ್ ಹಾಕ್ಬೋದು, ಅವನ್ನ ಡಿಪೆಂಡೆಂಟ್ ಮಾಡ್ಬೋದು. ಎಲ್ಲರೂ ಅಕಸ್ಮಾತು ಕ್ಯಾಪೇಬಲ್ ಇಲ್ಲ ಅಂದ್ರೆ ಅವ್ರನ್ನ ಡಿಪೆಂಡೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಿಮ್ಮ ಲಿಮಿಟೇಷನ್ ಪೀರಿಯಡ್ ಏನಾಗುತ್ತೆ? ಅವರು ಲೀಗಲಿ ಎಲಿಜಿಬಲ್ ಆಗೋ ತನಕನೂ ನಿಮ್ಮ ಲಿಮಿಟೇಷನ್ ಪೀರಿಯಡ್ ಮುಂದುವರಿತಾ ಹೋಗ್ತದೆ. ಆ ಪರ್ಟಿಕ್ಯುಲರ್ ಪೀರಿಯಡ್ ಇರ್ತದಲ್ಲ, ಅವರು ಕ್ಯಾಪೇಬಲ್ ಆಗುವ ಸಂದರ್ಭದ ತನಕ ಇರ್ತಕ್ಕಂಥ ಎಲ್ಲ ಸಮಯವನ್ನು ಎಕ್ಸ್ಕ್ಲೂಡ್ ಮಾಡಲಾಗ್ತದೆ ಅನ್ನೋದು ಇದರ ಅರ್ಥ. The period of limitation shall be computed from the time when there is a legal representative of the deceased against whom the plaintiff institute such suit or make such application. The period of limitation shall be computed from the date when a legal representative of the deceased against whom the plaintiff may institute such suit make such application. If they are legally eligible, that condition is there. If they are not legally eligible, you can file a suit, but dependent will not be eligible, so he will not come to the court. So that is the concept. If he is okay, here this is the ಅವನು ಇನ್ಕ್ಯಾಪಬಲ್ ಅಂತ ಕೊಟ್ಟಿಲ್ಲ, ಅವನು ಎಲಿಜಿಬಲ್ ಇದ್ದ ಅಂತಂದ್ರೆ ನಾವಿಲ್ಲಿ ಶೂಟ್ನ ಫೈಲ್ ಮಾಡ್ಬೋದು. ದೆನ್ ಸಿ ರಿಗಾರ್ಡಿಂಗ್ ಸೆಕ್ಷನ್ 16.1 ಆ್ಯಂಡ್ 16.2 ಇವು ಎಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು 16.3ನಲ್ಲಿ ಹೇಳಿದ್ದಾರೆ. 16.3ನಲ್ಲಿ ಏನು ಹೇಳಿದ್ದಾರೆ ಅಂದರೆ ದಿಸ್ ಈಸ್ 16.3 ಸೆಕ್ಷನ್ 16.3ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ 1 and 2 ಎಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಥಿಂಗ್ ಇನ್ ಸಬ್ಸೆಕ್ಷನ್ 1 ಆರ್ ಸಬ್ಸೆಕ್ಷನ್ 2 ಅಪ್ಲೈಸ್ ಟು ಶೂಟ್ಸ್. ಪ್ರಿಯಂಪ್ಷನ್ ಶೂಟ್ಸ್ ಇದ್ರೆ ಅದು ಅಪ್ಲೈ ಆಗೋದಿಲ್ಲ. ಇಮ್ಮೂವೇಬಲ್ ಪ್ರಾಪರ್ಟಿ ಪೊಸಿಷನ್ ತೊಳೆದಿದ್ರೆ ಅದು ಅಪ್ಲೈ ಆಗೋದಿಲ್ಲ. ಹೆರಿಡಿಟರಿ ಆಫೀಸ್ ಇದ್ರೆ ಅದು ಅಪ್ಲೈ ಆಗೋದಿಲ್ಲ. ಈ 3 ಸಂದರ್ಭದಲ್ಲಿ ಅದು ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ನೀವೆಷ್ಟು ತಿಳ್ಕೊಂಡ್ರೆ ಸಾಕು. ಯು ಹ್ಯಾವ್ ಟು remember these concepts. Then section
70. Section 17 talks about fraud. Section 17 talks about fraud. Fraud ಅಂದ್ರೆ ಏನು ನೋಡಿ, when the question of fraud comes, it goes to the root of the issue ಅಂತ ಹೇಳ್ತಾರೆ. It goes to the root of the issue, fraud. ಈ ಫ್ರಾಡ್ ಯಾವ ಥರ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಬೇರೆ ಬೇರೆ ಫ್ರಾಡ್ಗಳನ್ನು ಕೊಟ್ಟಿದ್ದಾರೆ. ಫ್ರಾಡ್ ಹೇಗಾಗುತ್ತೆ, ಫ್ರಾಡು ಮತ್ತು ಮಿಸ್ ರಿಪ್ರೆಸೆಂಟೇಷನ್. ಬೋತ್ ಆರ್ ಟೇಕನ್. ಏನು ಇಫೆಕ್ಟ್ ಆಫ್ ಫ್ರಾಡ್ ಆರ್ ಮಿಸ್ಟೇಕ್. ಫ್ರಾಡ್ ಅಂದರೆ ಮೋಸ ಅಥವಾ ತಪ್ಪು, ಮಿಸ್ಟೇಕ್ ಅಂದರೆ ತಪ್ಪು. ಇವು ಎರಡು ಪ್ರಸಂಗಗಳನ್ನು ತೆಗೆದುಕೊಂಡು ನಾವು ನೋಡೋಣ. ನಂಬರ್ ಒನ್ ಎ ಬಿ, ನಂಬರ್ 2 ಆರ್ ಆಲ್ಸೋ ದೇರ್. ಲೆಟ್ ಅಸ್ ಸಿ ವೇರ್ ಇನ್ ದ ಕೇಸ್ ಆಫ್ ಎನಿ ಶೂಟ್ ಆರ್ ಅಪ್ಲಿಕೇಶನ್. ಅಗೇನ್ ಇಟ್ ಈಸ್ pertaining to either shoot or application. Appeal is not there, for which a period of limitation is prescribed by this act. ಯಾವುದೇ ಒಂದು ಶೂಟು ಅಥವಾ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅದಕ್ಕೆ ಇಷ್ಟು ಟೈಮ್ ಇದೆ ಅಂತ ಏನಾದರೂ ನಮ್ಮ ಶೆಡ್ಯೂಲ್ 1 ಇದ್ದರೆ, ಈ ಕೆಳಗಿನ ಸಂದರ್ಭದಲ್ಲಿ ಏನಾಗುತ್ತೆ? ನಂಬರ್ 1, ದ ಶೂಟ್ ಆರ್ ಅಪ್ಲಿಕೇಶನ್ ಈಸ್ ಬೇಸ್ಡ್ ಆನ್ ಫ್ರಾಡ್ ಆಫ್ ದ ಡಿಪೆಂಡೆಂಟ್ ಆರ್ ರೆಸ್ಪಾಂಡೆಂಟ್ ಆರ್ ಹೀಸ್ ಏಜೆಂಟ್. ನೀವು ಹಾಕುವಂತಹ ಕೇಸ್ ಇದೆಯಲ್ಲ, ದ ಶೂಟ್ ಆರ್ ಅಪ್ಲಿಕೇಶನ್ ಈಸ್ ಅವರು ಮಾಡಿದಂತಹ ಮೋಸಕ್ಕೆ ಸಂಬಂಧಿಸಿದಂಥ ವಿಷಯದ ಮೇಲಿದೆ ಅಂತ. ಮೋಸಕ್ಕೆ ಸಂಬಂಧಿಸಿದಂಥ ವಿಷಯದ ಮೇಲಿದೆ ಅಂದರೆ ಮೋಸ ತಕ್ಷಣ ಗೊತ್ತಾಗಲ್ಲ ನಮಗೆ. ಯಾವತ್ತೋ ಒಂದು ದಿವಸ ಮೋಸ ಗೊತ್ತಾಗ್ತದೆ. ಯಾವತ್ತೋ ಒಂದು ದಿವಸ ನಮ್ಗೆ ಮೋಸ ಗೊತ್ತಾಗ್ತದಲ್ಲ, ಅದು ಕಾಸ್ ಆಫ್ ಆ್ಯಕ್ಷನ್ ಆಗುತ್ತೆ. ಮೋಸ ಗೊತ್ತಾದ ದಿನ ಇದೆಯಲ್ಲ, ಅದು ಕಾಸ್ ಆಫ್ ಆ್ಯಕ್ಷನ್ ಆಗುತ್ತೆ. ಓ, ನೀವು ಲೇಟಾಗಿ ಬಂದಿರಿ ಕೋರ್ಟ್ಗೆ ಅಂತೇಳಿ ಹೇಳಬೇಕು ಅಂದರೆ, ಇಲ್ಲ ಸ್ವಾಮಿ, ನಮಗೆ ಮೋಸ ಗೊತ್ತಾಗಿದ್ದೆ ಇವತ್ತು ಅನ್ನುವಂಥದ್ದು. ದಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್. ದೆನ್ ಲೆಟ್ ಅಸ್ ಸಿ ಬಿ, ಸೆಕ್ಷನ್ ಬಿ, ದ ನಾಲೆಜ್ ಆಫ್ ದ ಟೈಟಲ್. ದ ನಾಲೆಜ್ ಆಫ್ ದ ರೈಟ್ ಆರ್ ಟೈಟಲ್ ಆನ್ ವಿಚ್ ಶೂಟ್ ಆರ್ ಅಪ್ಲಿಕೇಶನ್ ಈಸ್ ಫೌಂಡೆಡ್ ಈಸ್ ಕನ್ಸೀಲ್ಡ್. ನೋಡಿ, ನಿಮಗೆ ಹಕ್ಕಿದೆ ಅನ್ನೋದನ್ನು ಅಥವಾ ಆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಅದಕ್ಕೆ ನಿಮ್ಮ ಟೈಟಲ್ ಇದೆ, ನಿಮ್ಮ ಪ್ರಾಪರ್ಟಿ ಅದು, ಇಂತಹ ವಿಷಯಗಳನ್ನು ಮುಚ್ಚಿಟ್ಟಿದ್ರೆ ನೋಡಿ, ದಾವೆ ಅಥವಾ ಅರ್ಜಿ ಆಧಾರವಾಗಿರುವ ಹಕ್ಕು ಅಥವಾ ಹಕ್ಕು ಸ್ವಾಮ್ಯದ ಜ್ಞಾನವನ್ನು ಮೇಲ್ಕಂಡ ಯಾವುದೇ ವ್ಯಕ್ತಿಯು ವಂಚನೆಯ ಮೂಲಕ ಮರೆಮಾಚಲಾಗಿದ್ದಲ್ಲಿ, ನಿಮಗೆ ಗೊತ್ತಾಗಲಾರ್ದಂಗೆ ಅದನ್ನು ಸೀಕ್ರೆಟ್ ಇಟ್ಬಿಟ್ಟಿರ್ತಾರೆ. ನಿಮ್ಮ ಅಜ್ಜ ನಿಮಗೆ ಆಸ್ತಿ ನಿಮಗೆ ಹೋಗ್ಬೇಕು ಅಂತ ಬರೆದಿರ್ತಾನೆ, ಆದರೆ ಆ ಪತ್ರ ಇದೆಯಲ್ಲ, ನಿಮಗೆ ಬರಬೇಕು ಅಂತ ಬರೆದಂತಹ ಪತ್ರನ ಅವ್ರು ಯಾರಿಗೂ ತೋರಿಸಿರೋದಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ಅದು. ಅಂತಹ ಸಂದರ್ಭದಲ್ಲಿ ಅಂದರೆ ಯಾವತ್ತು ನಿಮಗೆ ಆ ಒಂದು ಹಕ್ಕು ನಿಮ್ಮ ಹತ್ರ ಇದೆ ಅನ್ನೋದು ಗೊತ್ತಾಗುತ್ತೋ, ಆ ಗೊತ್ತಾದ ದಿನದ ಹಿಂದಿನ ದಿನಗಳಿದಾವಲ್ಲ, ಅವನ್ನ ಎಕ್ಸ್ಕ್ಲೂಡ್ ಮಾಡಬೇಕಾಗ್ತದೆ. ಅಂದರೆ ಲಾಜಿಕಲಿ ನೋಡೋಣ ಮುಂದೆ ಏನು ಹೇಳ್ತಾರೆ. ನೆಕ್ಸ್ಟ್ ದ ಥರ್ಡ್ ಸಿಚುವೇಶನ್ ನೋಡಿ, ದಿಸ್ ಈಸ್ ಸಿಚುವೇಶನ್ ಬಿ, ದಿಸ್ ಈಸ್ ಸಿಚುವೇಶನ್ ಸಿ. ದ ಶೂಟ್ ಆರ್ ಅಪ್ಲಿಕೇಶನ್ ಈಸ್ ಫಾರ್ ರಿಲೀಫ್ ಫ್ರಮ್ ದ ಕಾನ್ಸಿಕ್ವೆನ್ಸ್ ಆಫ್ ಎ ಮಿಸ್ಟೇಕ್. ನೋಡಿ, ನೀವು ಏನೋ ಒಂದು ವಿಷಯದಲ್ಲಿ ತಪ್ಪು ಗ್ರಹಿಕೆಯಿಂದ ಏನೋ ಮಾಡಿರ್ತೀರಿ, ಆಮೇಲೆ ಗೊತ್ತಾಗುತ್ತೆ, ತಪ್ಪಾಗ್ಬಿಟ್ಟಿದೆಯಲ್ಲ ಅಂತ. ಈ ವಿಷಯದಲ್ಲಿ ತಪ್ಪಾಗ್ಬಿಟ್ಟಿದೆ, ನಾವು ಈ ರೀತಿ ಮಾಡಬಾರ್ದಿತ್ತು, ಹಾಗಿದ್ರೆ ಇದನ್ನು ಸರಿಪಡಿಸಕ್ಕೆ ನಾವೊಂದು ದಾವೆ ಹಾಕಬೇಕು ಅಂತ. ಅಂದರೆ ನಿಮ್ಗೆ ತಪ್ಪು ಯಾವತ್ತು ಗೊತ್ತಾಗುತ್ತೆ ಅವತ್ತು. ನೋಡಿ, ಸಿಚುವೇಶನ್ ಎ ಬಿ ಸಿ. ಒಂದನೇದ್ದೇನು ಮೋಸ ಗೊತ್ತಾದ ದಿನ, ಎರಡನೇದ್ದೇನು ಬಚ್ಚಿಟ್ಟಂತಹ ನಿಮ್ಮಿಂದ ಮಾಹಿತಿಯನ್ನು ಬಚ್ಚಿಟ್ಟಾದಂತಹ ಒಂದು ಸಂದರ್ಭ, ಮೂರನೇದು ನಿಮಗೆ ಅದು ತಪ್ಪು ಅಂತ ನಿಮ್ಗೆ ಅರಿವಾಗುವಂತಹದ್ದು. ಈ ಮೂರು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಇನ್ನೂ ಒಂದು ಸಂದರ್ಭ ಇದೆ, ವೇರ್ ಎನಿ ಡಾಕ್ಯುಮೆಂಟ್ ನೆಸೆಸರಿ ಟು ಎಸ್ಟಾಬ್ಲಿಷ್ ದ ರೈಟ್ ಆಫ್ ದ ಪ್ಲೇಂಟಿವ್. ನೀವೊಂದು ಅರ್ಜಿ ಹಾಕಬೇಕಾಗಿರುತ್ತೆ, ಏನಕ್ಕೆ? ಯಾವುದೋ ಒಂದು ವಿಷಯಕ್ಕೆ. ಆ ಡಾಕ್ಯುಮೆಂಟೇ ನಿಮ್ಮ ಹತ್ರ ಇರಲ್ಲ, ಡಾಕ್ಯುಮೆಂಟು ಮುಚ್ಚಿಡಲಾಗಿರುತ್ತೆ. ಆರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಫ್ರಾಡುನೆಂಟ್ಲಿ ಕನ್ಸೀಲ್ಡ್ ಫ್ರಮ್ ಹಿಮ್. ಆ ದಾಖಲೆ ಇಲ್ಲದೆ ಕೇಸ್ ಹಾಕಕ್ಕೆ ಬರಲ್ಲ ನಿಮಗೆ, ಅದನ್ನು ಎಲ್ಲೋ ಮೋಸದಿಂದ ಮುಚ್ಚಿಡಲಾಗಿರುತ್ತೆ. ದ ಪೀರಿಯಡ್ ಆಫ್ ಲಿಮಿಟೇಷನ್ shall not begin to run until the plaintiff or the applicant has discovered the fraud. ನೋಡಿ,
ಯಾವತ್ತು ನಿಮಗೆ ಆ ವಿಷಯದ ಬಗ್ಗೆ ಮಾಹಿತಿ ಬರುತ್ತೆ, ಆ ಮಾಹಿತಿ ಬರುವವರೆಗಿನ ಸಮಯ ಏನಿದೆಯಲ್ಲ ಅದು ಲಿಮಿಟೇಷನ್ ಪೀರಿಯಡಿಗೆ ಕೌಂಟ್ ಆಗೋದಿಲ್ಲ. ಡಿಸ್ಕವರ್ಡ್ ನಿಮಗದು ಗೊತ್ತಾಗಬೇಕು. ಏನೇನು ಗೊತ್ತಾಗಬೇಕು? ಗೊತ್ತಾಗೋದೇನೇನು? ಮೋಸ ಆಗಿದೆ ಅಂತ, ಬಚ್ಚಿಡಲಾಗಿದೆ ಅಂತ, ಅಥವಾ ತಪ್ಪು ಆಗಿದೆ ಅಂತ. ತಪ್ಪು ಆಗಿದೆ ಇದು ನಿಮಗೆ ಯಾವತ್ತೋ ಒಂದು ದಿವಸ ಗೊತ್ತಾಗತ್ತೆ. ಆನ್ ಫೈನ್ ಡೇ ಒಂದು ನಿಮಗೆ ಶುಭ ದಿನ ಅದು ಅವತ್ತು ಗೊತ್ತಾಗುತ್ತೆ. ಆ ಗೊತ್ತಾಗೋದ್ರಿಂದ ಹಿಂದಿನ ಪೀರಿಯಡ್ನಿಂದ, ಹಳೇ ಓಲ್ಡ್ ಪೀರಿಯಡ್ನಿಂದ ಇಲ್ಲಿ ತನಕ ಗೊತ್ತಾಗೋ ದಿನದ ತನಕ ಏನು ಈ ಸಮಯ ಇರ್ತದಲ್ಲ, ಈ ಸಮಯದ ಬಗ್ಗೆ ಮಾತಾಡ್ತದೆ ಇಲ್ಲಿ. ಫ್ರಾಡ್ ಆರ್ ಮಿಸ್ಟೇಕ್ ಆರ್ ಕುಡ್ ವಿತ್ ರೀಸನೇಬಲ್ ಡಿಲಿಜೆನ್ಸ್. ನೀವೆಲ್ಲ ನಿಮ್ಮ ಸೂಕ್ತವಾದಂಥ ಜ್ಞಾನವನ್ನು ಉಪಯೋಗ ಮಾಡಿದಾಗೂ ಕೂಡ ನಿಮಗೆ ಇದು ಗೊತ್ತಾಗಿರೋದಿಲ್ಲ. ಓಕೆ, ಹ್ಯಾವ್ ಡಿಸ್ಕವರ್ಡ್, ಒಂದು ದಿವಸ ನಿಮಗೆ ಅದು ಸತ್ಯ ಹೊರಗೆ ಬರ್ತದೆ. ಆರ್ ಇನ್ ದ ಕೇಸ್ ಆಫ್ ಕನ್ಸೀಲ್ಡ್ ಡಾಕ್ಯುಮೆಂಟ್ ಅಂಟಿಲ್ ದ ಪ್ಲೇಂಟಿಫ್ ಆರ್ ದ ಅಪ್ಲಿಕೆಂಟ್ ಫಸ್ಟ್ ಹ್ಯಾಡ್ ದ ಮೀನ್ಸ್ ಆಫ್ ಪ್ರೊಡ್ಯೂಸಿಂಗ್ ಕನ್ಸೀಲ್ಡ್ ಡಾಕ್ಯುಮೆಂಟ್. ಆ ಕನ್ಸೀಲ್ಡ್ ಮುಚ್ಚಿಟ್ಟಂಥ ಡಾಕ್ಯುಮೆಂಟ್ನ ನಿಮ್ಗೆ ಒಂದು ದಿವಸ ಸಿಗುತ್ತದು. ಮೋಸದಿಂದ ಮುಚ್ಚಿಟ್ಟಿರ್ತಾರೆ, ಹೆಂಗೋ ನಿಮಗೆ ಸಿಗುತ್ತೆ. ಆ ಸಿಕ್ಕಂತಹ ದಿನ ಇದೇನಾಗುತ್ತೆ, ಅಲ್ಲಿವರೆಗೆ ಏನಾಗುತ್ತೆ, ಸೊ ಅಲ್ಲಿವರೆಗೆ ನಿಮಗೆ ದಟ್ ಶುಡ್ ಬಿ ಎಕ್ಸ್ಕ್ಲೂಡೆಡ್. ಎಲ್ಲಿ ಸ್ಟಾರ್ಟ್ ಆಗುತ್ತದು? fraudulently concealed from him, period from shall not begin, shall not be ಇಲ್ಲಿದೆ ನೋಡಿ, limitation period shall not begin to run, shall not begin to run. This is very very important. Shall not begin to run. Oh, marker, I don't know. Okay, shall not begin to run. This is very important. ನಿಮಗೆ ಈ ಡಿಸ್ಕವರಿ ಆಗೋ ತನಕ, ಯಾವತ್ತು ನಿಮಗೆ ಇದೇನಾಗುತ್ತೆ, ಡಿಸ್ಕವರಿ ಆಗುತ್ತೆ, ಡಿಸ್ಕವರಿ ಆಗುವವರೆಗೆ ನೀವು ನಿಮ್ಮ ಲಿಮಿಟೇಷನ್ ಪೀರಿಯಡು ಪ್ರಾರಂಭವಾಗುವುದಿಲ್ಲ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಈ ಸೆಕ್ಷನ್, ಇಟ್ ಈಸ್ ಸೆಕ್ಷನ್ 17ನಲ್ಲಿ ನೋಡ್ತೀವಿ ನಾವು. ಸೊ ಸೆಕ್ಷನ್ 17 ಟಾಕ್ಸ್ ಆಫ್ ದಿಸ್ ಕಾನ್ಸೆಪ್ಟ್. ಅದನ್ನು ಕನ್ನಡದಲ್ಲಿ ಇಲ್ಲಿ ನೋಟ್ ಮಾಡಿದ್ದೀನಿ. ಓಕೆ, ಪ್ರೊವೈಡೆಡ್, ಇದಕ್ಕೆ ಒಂದು ಪ್ರಾವಿಜೋ ಇದೆ. ಪ್ರೊವೈಡೆಡ್ ಇದರಲ್ಲಿ ಏನು ಪ್ರಾವಿಜೋ ಏನಿದೆ ನೋಡೋಣ. ದ್ಯಾಟ್ ನಥಿಂಗ್ ಇನ್ ದಿಸ್ ಸೆಕ್ಷನ್ ಶಾಲ್ ಎನೇಬಲ್ ಎನಿ ಶೂಟ್ ಟು ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಅಪ್ಲಿಕೇಶನ್ ಟು ಬಿ ಮೇಡ್ ಟು ರಿಕವರ್ ಆರ್ ಎನ್ಫೋರ್ಸ್ ಎನಿ ಚಾರ್ಜ್ ಅಗೇನ್ಸ್ಟ್ ಸೆಟ್ ಅಸೈಡ್ any transaction affecting the property, affecting any property which, yes, these are the conditions. Now I will come to the real story. Conditions. ಒಂದು ವೇಳೆ ಈ ರೀತಿ ಮುಚ್ಚಿಡಲಾದಂತಹ ಪ್ರಾಪರ್ಟಿಗಳನ್ನು ಇನ್ನೊಬ್ಬ ಯಾವನೋ ಥರ್ಡ್ ಪರ್ಸನ್ ತಗೋತಾನೆ, ತಗೊಂತಾನೆ. ಅದರ ಬಗ್ಗೆ ಇರ್ತಕ್ಕಂತಹ 3 ಪ್ರಾವಧಾನಗಳಿವು. ಕಾಂಪ್ಲೆಕ್ಸ್ ಹೆಂಗಿದೆ ನೋಡಿ. ಒಂದು, ನಿಮ್ಮ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗೋದಿಲ್ಲ ಅನ್ನೋದನ್ನು ನಾವು ABCನಲ್ಲಿ ನೋಡಿದ್ದೀವಿ. ABCD 16(1) ABCDನಲ್ಲಿ ನೋಡಿದ್ದೀವಿ. 17(1) ABCDನಲ್ಲಿ. ಅದು ಪ್ರೊವಿಜೋನಲ್ಲಿ ದೇರ್ ಇಸ್ ಎ ಪ್ರೊವಿಜೋ ಕ್ಲಾಸ್ 1. ದೀಸ್ ಆರ್ ಆಲ್ ಪ್ರೊವಿಜೋಸ್. ಈ ಪ್ರೊವಿಜೋಗಳು ಏನು ಹೇಳ್ತವೆ ನೋಡೋಣ. ಪ್ರೊವಿಜೋಗಳು ದೇ ವಿಲ್ ಪುಟ್ ಎ ಕಂಡೀಷನ್. ಇಂಥ ಹೊತ್ತಿನಾಗ ಏನಾಗುತ್ತೆ ಅಂತ, ಇನ್ ಕೇಸ್ ಆಫ್ ಫ್ರಾಡ್, ಒಂದು ವೇಳೆ ಫ್ರಾಡ್ ಇಂದ ಆಗಿತ್ತು ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಆಫ್ ಫ್ರಾಡ್, ಎಲ್ಲಿ ಬರ್ತದೆ ಫ್ರಾಡು? ವಿ ವಿಲ್ ಸಿ ದಟ್ ಫ್ರಾಡ್ ಈಸ್ ಇನ್ A, B, ಸಿ ಫಸ್ಟ್ ಒನ್ ಈಸ್ A, fraud. So here it is 17(1)A is fraud. 17(1)A is fraud. ಈ ಫ್ರಾಡ್ ಆದಾಗ ಇದಕ್ಕೆ ಪ್ರಾವಿಜೋ, ಇದಕ್ಕೆ ಏನು ಪ್ರಾವಿಜೋ ಇದೆ, ಇಲ್ಲಿ ನೋಡೋಣ. ದಟ್ ಈಸ್ 17(1) ಪ್ರಾವಿಜೋ ಕ್ಲಾಸ್ 1 has been purchased for valuable consideration by a person who was not a party to the fraud. ಆ ಪರ್ಟಿಕ್ಯುಲರ್ ಮೋಸದಿಂದ ತೆಗೆದುಕೊಂಡಂತಹ ವ್ಯಕ್ತಿಯ ಆಸ್ತಿಯನ್ನು ಯಾವುದೇ ಒಬ್ಬ ವ್ಯಕ್ತಿ ತಾನು ಅದಕ್ಕೆ ಸರಿಯಾದ ಸಂದಾಯವನ್ನು ಮಾಡಿ
ಆ ಒಂದು ಪ್ರಾಪರ್ಟಿಯನ್ನು ತೊಗೊಂಡಿರ್ತಾನೆ ಮತ್ತು ಅವನು ಮೋಸದಲ್ಲಿ ಭಾಗಿಯಾಗಿರುವುದಿಲ್ಲ. ಹಿ ಈಸ್ ನಾಟ್ ಎ ಪಾರ್ಟಿ ಟು ದ ಹಿ ಈಸ್ ಪ್ರೈವಿ ಟು ದ ಫ್ರಾಡ್. ಹಿ ಈಸ್ ಪ್ರೈವಿ ಟು ದ ಫ್ರಾಡ್ ಆ್ಯಂಡ್ ಡಿಡ್ ನಾಟ್ ಎಟ್ ದ ಟೈಮ್ ಆಫ್ ಪರ್ಚೇಸ್. ಮತ್ತು ಅದನ್ನು ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಇದು ಫ್ರಾಡ್ನಿಂದ ಇವ್ರ ಹತ್ರ ಇದೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಆರ್ ಹ್ಯಾವ್ ರೀಸನ್ ಟು ಬಿಲೀವ್, ಇವನಿಗೆ ನಂಬಲಿಕ್ಕೆ ಇವನ ಹತ್ರ ಏನು ಕಾರಣನೂ ಇರೋದಿಲ್ಲ, ದ್ಯಾಟ್ ಎನಿ ಫ್ರಾಡ್ ಹ್ಯಾಸ್ ಬೀನ್ ಕಮಿಟೆಡ್. ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ವಿಷಯದಲ್ಲಿ ಏನೋ ಮೋಸ ಇದೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ. ಎರಡನೇದು, ಇನ್ ಕೇಸ್ ಆಫ್ ಮಿಸ್ಟೇಕ್, ತಪ್ಪು ಗ್ರಹಿಕೆಯಿಂದ ಆದಂತಹ ಇದರಲ್ಲಿ ಅಲ್ಲಿಯೂ ಕೂಡ ಇವನು ಪರ್ಚೇಸ್ ಮಾಡಿರ್ತಾನೆ, ಸೇಮ್ ಕಂಡೀಷನ್. ಅವನಿಗೆ ಇದು ಮಿಸ್ಟೇಕ್ನಿಂದ ಆಗಿರೋದು, ಈ ಥರ ಆಗಿರೋದು ಅಂತ ಅವನಿಗೆ ಮಾಹಿತಿ ಇರೋದಿಲ್ಲ. ಮೂರನೇದು, ಇಫ್ ಇನ್ ಕೇಸ್ ಆಫ್ ಕನ್ಸೀಲ್ಡ್ ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟು ಕನ್ಸೀಲ್ಡ್ ಬಚ್ಚಿಡಲಾದಂತಹ ಒಂದು ವಸ್ತು ಇತ್ತಂತ ಇಟ್ಕೊಂಡು ಅಂತಹ ಒಂದು ಇದಕ್ಕೆ ದುಡ್ಡು ಕೊಟ್ಟು ಅವನಿಗೆ ಗೊತ್ತಿರಲಾರ್ದನೆ ಅವನು ಪರ್ಚೇಸ್ ಮಾಡಿದರೆ, ಈ ಮೂರು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಡಿಡ್ ನಾಟ್ ನೋ, ಹ್ಯಾವ್ ರೀಸನ್ ಟು ಬಿಲೀವ್ ದ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಕನ್ಸೀಲ್ಡ್. ಈ ವಿಷಯದ ಮಾಹಿತಿ ಇವ್ರಿಗೆ ಇರೋದಿಲ್ಲ. ಆವಾಗ ಏನಾಗುತ್ತೆ, ಸೊ ಇನ್ ದಿಸ್ ಕಂಡೀಷನ್ ನಿಮಗೆ ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ, ಪ್ರೊವೈಡೆಡ್ ದ್ಯಾಟ್ ನಥಿಂಗ್ ಇನ್ ದಿಸ್ ಸೆಕ್ಷನ್ ಎನಾಬಲ್. ನೋಡಿ, ಈ ಸೆಕ್ಷನ್ನಿನ ನಿಮ್ಮೇನಿದೆಯಲ್ಲ 17(1) A, B, C, D ಇವು ಯಾವುದೂ ಕೂಡ ಈ ವ್ಯಕ್ತಿಗೆ ಅಪ್ಲೈ ಆಗೋದಿಲ್ಲ. ಎನಾಬಲ್ ಎನಿ ಶೂಟ್ ಟು ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಅಪ್ಲಿಕೇಶನ್ ಟು ಬಿ ಮೇಡ್ ಟು ರಿಕವರ್ ಆರ್ ಎನ್ಫೋರ್ಸ್ ಚಾರ್ಜ್ ಅಗೇನೆಸ್ಟ್. ಅವನೇನು ಒಳ್ಳೆಯ ಮನಸ್ಸಿನಿಂದ ತಗೊಂಡಿದ್ದಾನಲ್ಲ ಅವನ ಮೇಲೆ ಇದನ್ನು ನಮ್ದಿದು ವಸ್ತು ಕೊಡು ಅಂಥೇಳಿ ನೀವು ಅವನ ಮೇಲೆ ಕೇಸ್ ಹಾಕಿದರೆ ಆ ಕೇಸು ನಿಲ್ಲೋದಿಲ್ಲ. ಯಾರ್ಯಾರ ಮೇಲೆ? ಈ 3 ಜನರ ಮೇಲೆ. 1, 2, 3 ಯಾರು ಈ ಅವ್ಯವಹಾರ ಅವ್ರಿಗೆ ಗೊತ್ತಿಲ್ಲದಾನೆ ಅವರು ಇನ್ನೋಸೆಂಟ್ ಆಗಿ ಸರಿಯಾದ ಹಣವನ್ನು ಕೊಟ್ಟು ಮತ್ತು ಈ ಒಂದು ಅವ್ಯವಹಾರ ಮೋಸ ಕನ್ಸೀಲ್ಮೆಂಟ್ ಇದರಲ್ಲಿ ಯಾವುದರಲ್ಲಿ ಅವರು ಪಾರ್ಟಿ ಇಲ್ಲದೆ ಸಂದರ್ಭದಲ್ಲಿ ಅವ್ರು ತೊಗೊಂಡಿರ್ತಾರಲ್ಲ ಅವ್ರ ಮೇಲೆ ಈ ನಮ್ಮ ಸೆಕ್ಷನ್ 17(1) ABCD ಅಪ್ಲೈ ಆಗೋದಿಲ್ಲ ಅಂತ ಹೇಳುತ್ತೆ. 17(1) ABCD ಈಸ್ ನಾಟ್ ಗೋಯಿಂಗ್ ಟು ಅಪ್ಲೈ, ರೈಟ್? ದೆನ್ ದೆರ್ ಈಸ್ 17(2) ಆಲ್ಸೋ. ದೆರ್ ಈಸ್ ಸೆಕ್ಷನ್ 17(2) ಆಲ್ಸೋ. Section 72. Where a judgment debtor by fraud or force prevented the execution of a decree or order within a period of limitation, the court may, on application of judgment creditor made for expiry of the said period, extend the period for execution of the decree or order. This is pertaining to execution of a decree. First thing is, it is pertaining to execution of a decree. ಯಾವುದೇ ಒಂದು ಕೋರ್ಟಿನ ತೀರ್ಪು ಬಂದ ಮೇಲೆ ಆ ತೀರ್ಪು ಜಾರಿಗೊಳಿಸಲು ನಾವು ಮತ್ತೊಂದು ಪ್ರಕ್ರಿಯೆ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನಂತೀವಿ ಎಕ್ಸಿಕ್ಯೂಷನ್ ಆಫ್ ಎ ಡಿಗ್ರಿ ಅಂತ ಹೇಳ್ತೀವಿ. ಆರ್ ಆರ್ಡರ್ ವಿದಿನ್ ಎ ಪೀರಿಯಡ್ ಆಫ್ ಲಿಮಿಟೇಷನ್ ಮಾಡಬೇಕು. ಅದಕ್ಕೂ ನಿಮ್ಗೆ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿಗೂ ಲಿಮಿಟೇಷನ್ ಪೀರಿಯಡ್ ಇದೆ. ಆವಾಗ ಏನಾಗುತ್ತೆ ಅಂತಂದರೆ, ಈಗ ಇಲ್ಲಿ ನೋಡಿ, ದೇರ್ ಆರ್ 2 words ಯೂಸ್. ಈ ವರ್ಡ್ ಗೊತ್ತಿರ್ಬೇಕು ನಿಮಗೆ. ವಾಟ್ ಈಸ್ ಮೆಂಟ್ ಬೈ ಜಜ್ಮೆಂಟ್ ಡೆಟರ್ ಆ್ಯಂಡ್ ದೇರ್ ಈಸ್ ಒನ್ ಮೋರ್ ವರ್ಡ್, ಜಜ್ಮೆಂಟ್ ಕ್ರೆಡಿಟರ್. ದೇರ್ ಇಸ್ ಒನ್ ಮೋರ್ ವರ್ಡ್, ಜಜ್ಮೆಂಟ್ ಕ್ರೆಡಿಟರ್. ಏನು ಜಜ್ಮೆಂಟ್ ಡೆಟರ್, ಜಜ್ಮೆಂಟ್ ಕ್ರೆಡಿಟರ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡಿಕೊಂಡ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೌ ಐ ವಿಲ್ ಫಸ್ಟ್ ಎಕ್ಸ್ಪ್ಲೇನ್ ವಾಟ್ ಈಸ್ ಜಜ್ಮೆಂಟ್ ಡೆಟರ್ ಆ್ಯಂಡ್ ಜಜ್ಮೆಂಟ್ ಕ್ರೆಡಿಟರ್. There is a suit. Suit has got a plaintiff and a defendant. ಇಲ್ಲಿ ದಾವೇದಾರ ಇರ್ತಾನೆ ಮತ್ತು ಪ್ರತಿವಾದಿ ಇರ್ತಾನೆ. ಏನಾಗುತ್ತೆ, ಡಿಕ್ರಿ ಆಗುತ್ತೆ. ಡಿಕ್ರಿ ಏನಾಗುತ್ತೆ, ಇನ್ ಫೇವರ್ ಆಫ್ ಡಿಫೆಂಡೆಂಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಡಿಫೆಂಡೆಂಟ್ ಬಿಕಮ್ಸ್ ಜಜ್ಮೆಂಟ್ ಕ್ರೆಡಿಟರ್, ಜಜ್ಮೆಂಟ್ ಕ್ರೆಡಿಟರ್. ಇವನಿಗೆ ಡಿಕ್ರಿ ಇವನ್ ವಿರುದ್ಧ ಆಗುತ್ತೆ, ಅಗೇನೆಸ್ಟ್ ಪ್ಲೇಂಟಿಫ್. ಆವಾಗ ಇವನೇನಾಗ್ತಾನೆ, ಪ್ಲೇಂಟಿಫ್ ಏನಾಗ್ತಾನೆ, ಪ್ಲೇಂಟಿಫ್ ಬಿಕಮ್ಸ್ ಜಜ್ಮೆಂಟ್ ಡೆಟರ್. ಆದರೆ
ಇನ್ನೊಂದು ಪ್ರಕರಣ, ಇದೇ ಡಿಗ್ರಿ ಹೆಂಗಾಗ್ಬೋದು, ಹಿಂಗೂ ಆಗ್ಬೋದು. ಈ ಡಿಗ್ರಿ ಇನ್ ಫೇವರ್ ಆಫ್ ಪ್ಲೇಂಟಿಫ್, ಇನ್ ಪ್ಲೇಂಟಿಫೇ ಗೆಲ್ತಾನೆ. ಇಲ್ಲಿ ಏನಾಗ್ತದೆ, ಪ್ಲೇಂಟಿಫ್ ಗೆಲ್ತಾನೆ. ಪ್ಲೇಂಟಿಫ್ ಗೆದ್ದಾಗ ಇವನು ಜಡ್ಜ್ಮೆಂಟ್ one minute, let me see the words. I have done a small mistake, it seems. Judgment debtor, judgment creditor. Okay, same words are used. ಇಲ್ಲಿ ಇವನು ಗೆದ್ದ, ಪ್ಲೇಂಟಿಫ್ ಗೆದ್ದ ಅಂದ್ರೆ ಇವನು ಜಡ್ಜ್ಮೆಂಟ್ ಕ್ರೆಡಿಟರ್ ಆಗ್ತಾನೆ, ಇವನು ಜಡ್ಜ್ಮೆಂಟ್ ಕ್ರೆಡಿಟರ್. ಆಮೇಲೆ ಡಿಪೆಂಡೆಂಟ್ ಸೋತಿರ್ತಾನೆ, ಡಿಪೆಂಡೆಂಟ್ ಲಾಸ್ಟ್, ಇವನು ಏನಾಗ್ತಾನೆ, ಜಡ್ಜ್ಮೆಂಟ್ ಡೆಟರ್ ಆಗ್ತಾನೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಕ್ರೆಡಿಟರ್ ಆ್ಯಂಡ್ ಡೆಬಿಟರ್. ನೌ ಐ ವಿಲ್ ಕಮ್ ಹಿಯರ್. ವೇರ್ ಎ ಜಡ್ಜ್ಮೆಂಟ್ ಡೆಟರ್ ಹ್ಯಾಸ್ ಬೈ ಫ್ರಾಡ್, ಇವನು ಎಕ್ಸಿಕ್ಯೂಷನ್ ಆಗಲಾರ್ದಂಗೆ ನೋಡ್ಕೋತಾನೆ, ಯಾಕಂದ್ರೆ ಅವನಿಗೆ ಹಾನಿ ಆಗುತ್ತೆ. ಜಡ್ಜ್ಮೆಂಟ್ ಡೆಟರ್ಗೆ ಏನಾಗುತ್ತೆ, ಹಾನಿ ಆಗುತ್ತೆ. ಆ ಹಾನಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಅವನು ಏನು ಮಾಡ್ತಾನೆ, ಫ್ರಾಡ್ ಮಾಡಿ ಎಕ್ಸಿಕ್ಯೂಷನ್ ಆಗಲಾರ್ದಂಗೆ ನೋಡ್ಕೋತಾನೆ. ಬಿಕಾಸ್ ಆಫ್ ಹಿಸ್ ಫ್ರಾಡ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಆಗೋದಿಲ್ಲ, ಅದು ಡಿಲೇ ಆಗ್ತದೆ. ಆವಾಗ ಜಡ್ಜ್ಮೆಂಟ್ ಕ್ರೆಡಿಟರ್ ಏನು ಮಾಡ್ಬೋದು, ಕೋರ್ಟಿಗೆ ಅಪ್ಲೈ ಮಾಡಿ ನನಗೆ ಇವು ಮೋಸದಿಂದ ನನ್ನ ಎಕ್ಸಿಕ್ಯೂಷನ್ ಆಗೋದನ್ನು ಡಿಲೇ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೋರ್ಟಿಗೆ ಹೇಳಿದಾಗ ಕೋರ್ಟ್ ಏನು ಮಾಡ್ಬೋದು, ಅವನು ಎಷ್ಟು ದಿವಸ ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ಡಿಲೇ ಮಾಡಿಸಿದ್ದಾನೆ ಅದನ್ನು ಲಿಮಿಟೇಷನ್ ಪೀರಿಯಡಿಂದ ಎಕ್ಸ್ಕ್ಲೂಡ್ ಮಾಡಿಸ್ತಾರೆ. ದಟ್ ಈಸ್ ದಿ ಕಾನ್ಸೆಪ್ಟ್. ಪ್ರೊವೈಡೆಡ್ ದ್ಯಾಟ್ ಸಚ್ ಅಪ್ಲಿಕೇಶನ್ ಈಸ್ ಮೇಡ್ ವಿದಿನ್ 1 year ಫ್ರಮ್ ದ ಡೇಟ್ ಆಫ್ ಡಿಸ್ಕವರಿ ಆಫ್ ಫ್ರಾಡ್ ಆರ್ ಸೆಷನ್ ಆಫ್ ಫೋರ್ಸ್. ನೋಡಿ, ಆವಾಗ ನಿಮ್ಗೆ ಈ ರೀತಿ ಫ್ರಾಡ್ ಆಗಿದೆ ಅನ್ನೋದನ್ನು, ಮೋಸ ಆಗಿದೆ ಅನ್ನೋದನ್ನು 1 year ಒಳಗೆ ತಿಳಿಸ್ಬೇಕು. ದಟ್ ಈಸ್ ದ ಕಂಡೀಷನ್. ಎನದರ್ ಮಿನಿಮಮ್ ಕಂಡೀಷನ್ ಈಸ್ 1 year ಆದಮೇಲೆ ಅದು ಈ ರೀತಿ ಈ ಪರ್ಟಿಕ್ಯುಲರ್ ಸೆಕ್ಷನ್ ನಿಮಗೆ ಅಪ್ಲೈ ಆಗೋದಿಲ್ಲ. ಓಕೆ, ಸೊ ದಿಸ್ ಈಸ್ ದೆನ್ ಸೆಕ್ಷನ್ 18, ಇಫೆಕ್ಟ್ ಆಫ್ ಎಕ್ನಾಲೇಜ್ಮೆಂಟ್. ಐ ಥಿಂಕ್ ದಿಸ್ ಐ ವಿಲ್ ಟೇಕ್ ಇನ್ ವಿಡಿಯೋ 3. I will come this section 18 to 24 I will do in video 3. With this I will complete this video for today.